ನಮಸ್ಕಾರ. ಪ್ಲಾಸ್ಮಾ ಆರ್ಕ್ ಕಟ್ಟಿಂಗ್ PAC ಅನ್ನು ಬಳಸಿಕೊಂಡು ಫೆರಸ್ ಮತ್ತು ನಾನ್ ಫೆರಸ್ ಮೆಟಲ್ ಮೇಲೆ ಸ್ಟ್ರೇಟ್ ಕಟ್ಟಿಂಗ್ ಮಾಡುವ ಸೆಷನ್ಗೆ ಸ್ವಾಗತ. ಈ ಸೆಷನ್ನ ಉದ್ದೇಶಗಳನ್ನು ನೋಡೋಣ. ಈ ಸೆಷನ್ನ ಕೊನೆಯಲ್ಲಿ ನೀವು ಈಗ ಮಾಡಬಹುದು: ಸರಿಯಾದ ಕಟ್ಟಿಂಗ್ನ ಭದ್ರತೆಯನ್ನು ಇಟ್ಟುಕೊಂಡು ಪ್ಲೇಟ್ನಲ್ಲಿ ಮಾರ್ಕ್ ಕಟ್ಟಿಂಗ್ ಲೈನ್ಸ್ ಅನ್ನು ಮಾಡಬೇಕು. ಸ್ಟ್ರೇಟ್ ಕಟ್ಟಿಂಗಾಗಿ ಜಾಬ್ ಅನ್ನು ಸೆಟ್ ಮಾಡಿ, ಹಂಚುಗಳನ್ನು ಸ್ವಚ್ಛಗೊಳಿಸಿ ಮತ್ತು ದೃಶ್ಯಗಳಿಗೆ ಪರೀಕ್ಷಿಸಿ. ಫೆರಸ್ ಮತ್ತು ನಾನ್ ಫೆರಸ್ ಮೇಲೆ ಸ್ಟ್ರೇಟ್ ಕಟ್ಟಿಂಗ್ ಅಗತ್ಯವಿರುವ ಉಪಕರಣಗಳು ಮತ್ತು ವಸ್ತುಗಳು: ಪ್ಲಾಸ್ಮಾ ಕಟರ್, ವೆಲ್ಡಿಂಗ್ ಹೆಲ್ಮೆಟ್, ವೆಲ್ಡಿಂಗ್ ಗ್ಲೌಸ್, ವೆಲ್ಡಿಂಗ್ ಆಪ್ರಾನ್, ಟಾರ್ಚ್ ಟಿಪ್, ಎಲೆಕ್ಟ್ರಾಡ್, ಶೀಲ್ಡ್ ಕಪ್, ಬೆಂಚ್ ವೈಸ್, ವೈರ್ ಬ್ರಷ್, ಚಿಪ್ಪಿಂಗ್ ಹ್ಯಾಮರ್, ಹ್ಯಾಂಡ್ ಗ್ರೈಂಡರ್, ಡ್ರ್ಯಾಗ್ ಶೀಲ್ಡ್. ಮೊದಲಿಗೆ ಪ್ಲಾಸ್ಮಾ ಕಟರ್ ಅನ್ನು ಬಳಸುವಾಗ ಒಳಗೊಂಡಿರುವ ಸುರಕ್ಷತೆಯ ಕಾರ್ಯವಿಧಾನಗಳನ್ನು ಅರ್ಥ ಮಾಡಿಕೊಳ್ಳಿ. ಹೆಚ್ಚಿನ ವೋಲ್ಟೇಜ್, ಶಬ್ದ, ತಾಪಮಾನ, ಸುಡುವ ವಸ್ತುಗಳು, ಹಾಗೆ ಅಲ್ಟ್ರಾವೈಲೆಟ್ ರೇಡಿಯೇಷನ್ ಮತ್ತು ಕರಗಿದ ಮೆಟಲ್ ಸೇರಿದಂತೆ ಪ್ರಕ್ರಿಯೆಯಲ್ಲಿ ಒಳಗೊಂಡಿರುವ ಸಭ್ಯವ ಅಪಾಯಗಳ ಬಗ್ಗೆ ತಿಳಿದಿರಲಿ. ಎತ್ತರದ ತಾಪಮಾನದ ಸುಡುವಿಕೆಗೆ ಕಾರಣವಾಗುತ್ತದೆ ಮತ್ತು ಸುಡುವ ವಸ್ತುಗಳ ಬೆಂಕಿ ಹತ್ತಿಸಬಹುದು. ಹಾನಿಕರದ ಹೊಗೆಯನ್ನು ಉಸಿರಾಡಬಹುದಾದ ಮತ್ತು ಅಲ್ಟ್ರಾವೈಲೆಟ್ ರೇಡಿಯೇಷನ್ ಚರ್ಮ ಮತ್ತು ಕಣ್ಣುಗಳಿಗೆ ಹಾನಿ ಮಾಡುತ್ತದೆ. ಕರಗಿದ ಮೆಟಲ್ ಸುಡುವ ಅಪಾಯಗಳನ್ನು ಒಯ್ಯುತ್ತದೆ. ಸರಿಯಾದ ವೆಲ್ಡಿಂಗ್ ಕ್ಲಾತ್ಸ್ಗಳನ್ನು ಧರಿಸಬೇಕು. ಹಾಗೆಯೇ ಮಬ್ಬಾದ ಕಣ್ಣಿನ ರಕ್ಷಣೆ ತಯಾರಕರ ಸೂಚಿಸುತ್ತದೆ. ಎಲ್ಲ ಇಂಡಸ್ಟ್ರಿಯಲ್ ಪ್ರಾಡಕ್ಟ್ಸ್ ಸರಿಯಾದ ಸೇಫ್ಟಿ ಕಾರ್ಯವಿಧಾನಗಳಿಗೆ ಓನರ್ಸ್ ಮ್ಯಾನ್ಯುಯಲ್ ಅನ್ನು ಓದಿ. ಹೀಗೆ ಪ್ಲಾಸ್ಮಾ ಕಟರ್ ಅನ್ನು ಬಳಸುವ ಮೊದಲು ಪ್ರೀ ಕಟ್ ಚೆಕ್ಲಿಸ್ಟ್ ಅನ್ನು ಅರ್ಥ ಮಾಡಿಕೊಳ್ಳೋಣ. ಕಳಪೆ ಕಟ್ಟಿಂಗ್ ಪರ್ಫಾರ್ಮೆನ್ಸ್ ಮತ್ತು ಆಪರೇಟರ್ ಫ್ರಸ್ಟ್ರೇಷನ್ ಅನ್ನು ತಪ್ಪಿಸಲು ಧರಿಸುವ ಟಾರ್ಚ್ ಟಿಪ್, ಎಲೆಕ್ಟ್ರಾಡ್ ಮತ್ತು ಶೀಲ್ಡ್ ಕಪ್ ಅನ್ನು ಪರೀಕ್ಷಿಸುವ ಮತ್ತೆ ಬದಲಾಯಿಸಿ. ಕಂಪ್ರೆಸರ್ ಅಥವಾ ಬಾಟಲ್ ಗೇಜಲ್ಲಿ ಗ್ಯಾಸ್ ಅಥವಾ ಏರ್ ಪ್ರೆಷರ್ ಅನ್ನು ಪರಿಶೀಲಿಸಿ. ಪ್ಲಾಸ್ಮಾ ಕಟರ್ ಅನ್ನು ಆನ್ ಮಾಡಿ. ಆಂಪ್ರೇಜ್ ಕಂಟ್ರೋಲ್ ಅನ್ನು ಮ್ಯಾಕ್ಸಿಮಮ್ ಸೆಟ್ಟಿಂಗ್ಗೆ ಹೊಂದಿಸಿ. ಏರ್ ಪ್ರೆಷರ್ ಪ್ಲಾಸ್ಮಾ ಕಟರ್ ಮ್ಯಾನ್ಯುಯಲ್ನಲ್ಲಿ ಸೂಚಿಸಲಾದ ವ್ಯಾಪ್ತಿಯೊಳಗೆ ಇರಬೇಕು. ಏರ್ ಪ್ರೆಷರ್ ನಿಗದಿತ ವ್ಯಾಪ್ತಿಯಲ್ಲಿದ್ದರೆ ಏರ್ ಪ್ರೆಷರ್ ರೆಗ್ಯುಲೇಟರ್ ಅನ್ನು ಸರಿಹೊಂದಿಸಿ. ಗ್ರೌಂಡ್ ಕ್ಲ್ಯಾಂಪ್ ಅನ್ನು ಸುರಕ್ಷಿತವಾಗಿರಿಸಲು ನೀವು ಯೋಜಿಸುವ ಯಾವುದೇ ತೊಕ್ಕು ಅಥವಾ ಪೇಂಟ್ ಅನ್ನು ಪುಡಿ ಮಾಡುವುದು ಮುಖ್ಯವಾಗಿದೆ, ಏಕೆಂದರೆ ಪ್ಲಾಸ್ಮಾ ಕಟರ್ ಹೈ ವೋಲ್ಟೇಜ್ ಆರ್ಕ್ ಅನ್ನು ರಚಿಸುತ್ತದೆ. ಅದನ್ನು ತೊಕ್ಕು ಅಥವಾ ಪೇಂಟ್ ಮೂಲಕ ಸುಲಭವಾಗಿ ನಡೆಸಬಹುದು. 12 ಆಂಪ್ಸ್ ಮಿಷಿನ್ಸ್ಗಳೊಂದಿಗೆ ಈ ಹಂತವು ವಿಶೇಷವಾಗಿ ನಿರ್ಣಾಯಕವಾಗಿದೆ. ಈ ಮಿಷಿನ್ಸ್ನಲ್ಲಿ ದೊಡ್ಡ ಯೂನಿಟ್ಸ್ಗಳಂಥ ರಸ್ಟ್ ಮತ್ತು ಪೇಂಟ್ಗಳ ಮೂಲಕ ಓಡಿಸುವ ಪವರ್ ಅನ್ನು ಹೊಂದಿರುವುದಿಲ್ಲ. ಗ್ರೌಂಡ್ ಕ್ಲ್ಯಾಂಪ್ ಸರಿಯಾಗಿ ಗ್ರೌಂಡೆಡ್ ಮಾಡಿದ್ದರೆ ಆರ್ಕ್ ಮೆಟಲ್ ಅನ್ನು ಹಾನಿಗೊಳಿಸಬಹುದು. ಇದರೊಂದಿಗೆ ಮಿಷಿನ್ ಹೆಚ್ಚು ಬಿಸಿಯಾಗಬಹುದು ಅಥವಾ ಟಾರ್ಚ್ ಟಿಪ್ ಹಾನಿಯಾಗುತ್ತದೆ. ತೊಕ್ಕು ಅಥವಾ ಪೇಂಟ್ ಅನ್ನು ಗ್ರೈಂಡ್ ಮಾಡಲು ವೈರ್ ಬ್ರಷ್ ಅಥವಾ ಗ್ರೈಂಡರ್ ಬಳಸಿ. ಪ್ಲಾಸ್ಮಾ ಕಟರ್ಗಾಗಿ ಎಲೆಕ್ಟ್ರಿಕಲ್ ಸರ್ಕ್ಯೂಟ್ ಅನ್ನು ಪೂರ್ಣಗೊಳಿಸಲು ಗ್ರೌಂಡ್ ಕ್ಲ್ಯಾಂಪ್ ಅನ್ನು ಬಳಸಲಾಗುತ್ತದೆ. ವೋಲ್ಟೇಜ್ ಡ್ರಾಪ್ ಅನ್ನು ಕಡಿಮೆ ಮಾಡಲು ಮತ್ತು ಉತ್ತಮ
ಎಲೆಕ್ಟ್ರಿಕಲ್ ಕನೆಕ್ಷನನ್ನು ಖಚಿತಪಡಿಸಿಕೊಳ್ಳಲು ಅದನ್ನು ಸಾಧ್ಯವಾದಷ್ಟು ಕಟ್ ಹತ್ತಿರದಲ್ಲಿ ಇರಿಸಬೇಕು. ವೋಲ್ಟೇಜ್ ಡ್ರಾಪನ್ನು ಮತ್ತಷ್ಟು ಕಡಿಮೆ ಮಾಡಲು ಕ್ಲ್ಯಾಂಪನ್ನು ಟೇಬಲ್ ಅಥವಾ ಇತರ ಆಬ್ಜೆಕ್ಟ್ನ ವರ್ಕ್ ಪೀಸ್ನಲ್ಲಿ ಇರಿಸಬೇಕು. ಪ್ಲಾಸ್ಮಾ ಕಟ್ಟರನ್ನು ಬಳಸುವಾಗ ಟಾರ್ಚ್ ಮೇಲೆ ನಿಮ್ಮ ಗ್ರಿಪ್ಪನ್ನು ವಿಶ್ರಾಂತಿ ಮಾಡುವುದು ಮುಖ್ಯ. ನೀವು ಟಾರ್ಚನ್ನು ತುಂಬ ಗಟ್ಟಿಯಾಗಿ ಹಿಡಿದಿದ್ದರೆ ನಿಮ್ಮ ಕೈ ಹೆಚ್ಚು ಅಗಲಾಡುತ್ತದೆ. ಇದು ಕ್ಲೀನ್ ಕಟ್ ಮಾಡಲು ಕಷ್ಟವಾಗುತ್ತದೆ. ಈಗ ಫೆರಸ್ ಮೆಟಲ್ ಮೇಲೆ ಪ್ಲಾಸ್ಮಾ ಕಟಿಂಗ್ ಕಾರ್ಯವಿಧಾನಗಳನ್ನು ಕಲಿಯೋಣ. ಬೇಸ್ ಮೆಟಲ್ ಅಂಚಿನಲ್ಲಿ ಡ್ರ್ಯಾಗ್ ಶೀಲ್ಡನ್ನು ಪ್ಲೇಸ್ ಮೊದಲ ಹಂತವಾಗಿದೆ. ಡ್ರ್ಯಾಗ್ ಶೀಲ್ಡ್ ಮೆಟಲ್ ಪ್ಲೇಟ್ ಆಗಿದೆ. ಪ್ಲಾಸ್ಮಾ ಆರ್ಕನ್ನು ಹೀಟ್ ಮತ್ತು ಸ್ಪಾರ್ಕ್ಸ್ಗಳಿಂದ ಟಾರ್ಚ್ ಟಿಪ್ಪನ್ನು ರಕ್ಷಿಸಲು ಸಹಾಯ ಮಾಡುತ್ತದೆ. ಇದನ್ನು ಬೇಸ್ ಮೆಟಲ್ ಅಂಚಿನಲ್ಲಿ ಪ್ಲೇಸ್ಡ್ ಮಾಡಲಾಗಿದೆ ಅಥವಾ ಸರಿಯಾದ ಸ್ಟ್ಯಾಂಡ್ ಆಫ್ ಡಿಸ್ಟೆನ್ಸ್ದಲ್ಲಿ ಇರಿಸಲಾಗುತ್ತದೆ. ಇದು ಸಾಮಾನ್ಯವಾಗಿ 8ನೇ ಇಂಚು ನಿಷ್ಠಿರುತ್ತದೆ. ಆರ್ಕನ್ನು ನೇರವಾಗಿ ಕೆಳಕ್ಕೆ ನಿರ್ದೇಶಿಸಬೇಕು, ಆ್ಯಂಗಲ್ದಲ್ಲಿ ಅಲ್ಲ. ಮೆಟಲ್ ಉದ್ದಕ್ಕೂ ಟಾರ್ಚ್ ಟಿಪ್ಪನ್ನು ಡ್ರ್ಯಾಗ್ದಿಂದ ಹಾನಿಗೊಳ್ಳಲಾಗುತ್ತದೆ. ಸರಿಯಾದ ಸ್ಟ್ಯಾಂಡ್ ಆಫ್ ಡಿಸ್ಟೆನ್ಸ್ ಅನ್ನು ಇಟ್ಟುಕೊಳ್ಳುವುದನ್ನು ಖಚಿತಪಡಿಸಿಕೊಳ್ಳಿ. ಸ್ಟ್ಯಾಂಡ್ ಆಫ್ ಡಿಸ್ಟೆನ್ಸ್ ತುಂಬವು ಹತ್ತಿರದಲ್ಲಿದ್ದರೆ ಟಾರ್ಚ್ ಟಿಪ್ಪು ಹೆಚ್ಚು ಬಿಸಿಯಾಗುತ್ತದೆ ಮತ್ತು ಹಾನಿಯಾಗುತ್ತದೆ. ಸ್ಟ್ಯಾಂಡ್ ಆಫ್ ಡಿಸ್ಟೆನ್ಸ್ ತುಂಬ ದೂರದಲ್ಲಿದ್ದರೂ ಪ್ಲಾಸ್ಮಾ ಆರ್ಕ್ ಮೆಟಲನ್ನು ಪೆನಿಟ್ರೇಟ್ ಮಾಡಲು ಸಾಧ್ಯವಾಗೋದಿಲ್ಲ. 2ನೇ ಹಂತವು ಟ್ರಿಗರ್ ಲಾಕನ್ನು ರೈಸ್ ಮಾಡೋದು. ಟ್ರಿಗರನ್ನು ಪ್ರೆಸ್ ಮಾಡಿ ಮತ್ತು ಪೈಲಟ್ ಆರ್ಕ್ ತಕ್ಷಣವೇ ಪ್ರಾರಂಭವಾಗುತ್ತದೆ. ಟ್ರಿಗರ್ ಲಾಕ್ ಒಂದು ಸುರಕ್ಷತೆ ವೈಶಿಷ್ಟ್ಯವಾಗದು. ಅದು ಆಕಸ್ಮಿಕವಾಗಿ ಗುಂಡಿನ ದಾಳಿಯಿಂದ ಟಾರ್ಚನ್ನು ತಡೆಯುತ್ತದೆ. ಪ್ಲಾಸ್ಮಾ ಆರ್ಕನ್ನು ಪ್ರಾರಂಭಿಸಲು ಟ್ರಿಗರ್ ಲಾಕನ್ನು ರೈಸ್ ಮತ್ತು ಟ್ರಿಗರನ್ನು ಪ್ರೆಸ್. ಪೈಲಟ್ ಆರ್ಕ್ ತಕ್ಷಣವೇ ಪ್ರಾರಂಭವಾಗುತ್ತದೆ. ಪೈಲಟ್ ಆರ್ಕ್ ಒಂದು ಸಣ್ಣ ಲೋ ಆಂಪ್ರೇಜ್ ಆರ್ಕ್ ಆಗಿದ್ದು ಇದನ್ನು ಮೇಂಟೇನ್ ಕಟ್ಟಿಂಗ್ ಆರ್ಕ್ ಅನ್ನು ಹೊತ್ತಿಸಲು ಬಳಸಲಾಗುತ್ತದೆ. ಕಟ್ಟಿಂಗ್ ಆರ್ಕ್ ಪ್ರಾರಂಭವಾದ ನಂತರ ಮೆಟಲ್ ಉದ್ದಕ್ಕೂ ಟಾರ್ಚನ್ನು ನಿಧಾನವಾಗಿ ಚಲಿಸಲು ಪ್ರಾರಂಭಿಸಿ. ಟಾರ್ಚ್ ವೇಗವನ್ನು ಸರಿಹೊಂದಿಸಬೇಕು. ಆದ್ದರಿಂದ ಆರ್ಕಿಂದ ಸ್ಪಾರ್ಕ್ಗಳು ಮೆಟಲ್ದ ಮೂಲಕ ಹೋಗುತ್ತವೆ, ಕಟ್ ಕೆಳಭಾಗದಲ್ಲಿ ನಿರ್ಗಮಿಸುತ್ತವೆ. ಪ್ಲೇಟ್ ಕೆಳಭಾಗದಲ್ಲಿ ಸ್ಪಾರ್ಕ್ಸ್ಗಳು ಗೋಚರಿಸಿದರೆ ಆರ್ಕ್ ಮೆಟಲನ್ನು ಬದಲಿಸುವುದಿಲ್ಲ. ಟಾರ್ಚ್ ಅನ್ನು ವೇಗವಾಗಿ ಚಲಿಸುವುದರಿಂದ ಸಾಕಷ್ಟು ಆಂಪ್ರೇಜ್ ಅಥವಾ ಪ್ಲಾಸ್ಮಾ ಸ್ಟ್ರೀಮನ್ನು ಒಂದು ಆ್ಯಂಗಲ್ದಲ್ಲಿ ನಿರ್ದೇಶಿಸುವುದರಿಂದ ಇದು ಉಂಟಾಗುತ್ತದೆ, ಆದರೆ ನೇರವಾಗಿ ಕೆಳಗಿರುವುದಿಲ್ಲ. ಅತಿ ಅಮೂಲ್ಯ ಗ್ರೌಂಡಿಂಗ್ ಕೂಡ ಈ ಸಮಸ್ಯೆಯನ್ನು ಉಂಟುಮಾಡಬಹುದು. ಹೆಚ್ಚಿನ ಆಂಪ್ರೇಜ್ ಪ್ಲಾಸ್ಮಾ ಆರ್ಕ್ ಬಿಸಿಯಾಗಿರುತ್ತದೆ ಮತ್ತು ಕಟ್ ವೇಗವಾಗಿರುತ್ತದೆ. ಅದಾಗೆ ಹೆಚ್ಚಿನ ಆಂಪ್ರೇಜ್ ಟಾರ್ಚ್ ಟಿಪ್ಗೆ ಹಾನಿ ಮಾಡುತ್ತದೆ. ಟಾರ್ಚ್ ಟಿಪ್ಪನ್ನು ತಂಪಾಗಿಸಲು ಮತ್ತು ಅಧಿಕ ಬಿಸಿಯಾಗುವುದನ್ನು ತಡೆಯಲು ಗ್ಯಾಸ್ ಸಹಾಯ ಮಾಡುತ್ತದೆ. ಇದು ಪ್ಲಾಸ್ಮಾ ಆರ್ಕನ್ನು ರೂಪಿಸಲು ಮತ್ತು ಕಟ್ನ ಕ್ವಾಲಿಟಿಯನ್ನು ಸುಧಾರಿಸಲು ಸಹಾಯ ಮಾಡುತ್ತದೆ. ಕಟ್ನ ಕೊನೆಯಲ್ಲಿ ಟಾರ್ಚನ್ನು ಅಂತಿಮ ಅಂಚಿನ ಕಡೆಗೆ ಸ್ವಲ್ಪ ಆ್ಯಂಗಲ್ ಮಾಡಿ ಅಥವಾ ಮೆಟಲನ್ನು ಸಂಪೂರ್ಣವಾಗಿ ಬೇರ್ಪಡಿಸಲು ಟ್ರಿಗರನ್ನು ಬಿಡುಗಡೆ ಮಾಡುವ ಮೊದಲು ಸ್ವಲ್ಪ ವಿರಾಮಗೊಳಿಸಿ. ಟಾರ್ಚ್ ಮೂಲಕ ಮೆಟಲನ್ನು ಡ್ರ್ಯಾಗ್ಡ್ ಮಾಡುವುದನ್ನು ತಡೆಯಲು ಇದು ಸಹಾಯ ಮಾಡುತ್ತದೆ. ಟಾರ್ಚನ್ನು ತಂಪಾಗಿಸಲು ಟ್ರಿಗರನ್ನು ಬಿಡುಗಡೆ ಮಾಡಿದ ನಂತರ ಪೋಸ್ಟ್ ಫ್ಲೋ ಏರ್ 20 ರಿಂದ 30 ಸೆಕೆಂಡ್ಗಳವರೆಗೆ ಮುಂದುವರಿಯುತ್ತದೆ. ಪೋಸ್ಟ್ ಫ್ಲೋ ಸಮಯದಲ್ಲಿ ಟ್ರಿಗರನ್ನು ಪ್ರೆಸ್ಸಿಂಗ್ ಮಾಡೋದರಿಂದ ಆರ್ಕನ್ನು ತಕ್ಷಣವೇ ರೀಸ್ಟಾರ್ಟ್ ಮಾಡಿ. ಪೋಸ್ಟ್ ಫ್ಲೋ ಏರ್ ಟಾರ್ಚನ್ನು ತಂಪಾಗಿಸಲು ಮತ್ತು ಅಧಿಕ ಬಿಸಿಯಾಗುವುದನ್ನು ತಡೆಯಲು ಸಹಾಯ ಮಾಡುತ್ತದೆ. ಪೋಸ್ಟ್ ಫ್ಲೋ ಸಮಯದಲ್ಲಿ ಟ್ರಿಗರನ್ನು ಪ್ರೆಸ್ ಮಾಡೋದರಿಂದ ಆರ್ಕ್ ತಕ್ಷಣವೇ ಮರುಪ್ರಾರಂಭಿಸುತ್ತದೆ. ನಾನ್ ಫೆರಸ್ ಮೆಟಲ್ ಅನ್ನು ಕತ್ತರಿಸಲು ಅದೇ ವಿಧಾನವನ್ನು ಅನ್ವಯಿಸುತ್ತದೆ. ಚರ್ಚಿಸಿದ ಪ್ರಮುಖ ಅಂಶಗಳನ್ನು ಮರುಪರಿಶೀಲಿಸೋಣ. ಪ್ಲಾಸ್ಮಾ ಕಟ್ಟರ್ ಬಳಸುವಾಗ ಒಳಗೊಂಡಿರುವ ಸುರಕ್ಷತೆ ಕಾರ್ಯವಿಧಾನಗಳನ್ನು ಅರ್ಥ ಮಾಡಿಕೊಳ್ಳಿ. ಪ್ಲಾಸ್ಮಾ ಕಟ್ಟರ್ ಬಳಸುವ ಮೊದಲು ಪ್ರೀ ಕಟ್ ಚೆಕ್ ಲಿಸ್ಟ್. ಪ್ಲಾಸ್ಮಾ ಕಟ್ಟರ್ ಬಳಸಿ
ಫೆರಸ್ ಮತ್ತು ನಾನ್ ಫೆರಸ್ ಮೆಟಲ್ಸ್ಗಳನ್ನು ಕಟ್ ಮಾಡುವ ವಿಧಾನ. ನಾವು ಈಗ ಈ ಸೆಷನ್ನ ಅಂತ್ಯಕ್ಕೆ ಬಂದಿದ್ದೇವೆ. ಪ್ಲಾಸ್ಮಾ ಆರ್ ಕಟ್ಟಿಂಗ್ PACಯನ್ನು ಬಳಸಿಕೊಂಡು ಫೆರ್ರಸ್ ಮತ್ತು ನಾನ್ ಫೆರ್ರಸ್ ಮೆಟಲ್ಸ್ಗಳ ಮೇಲೆ ನೇರವಾಗಿ ಕಟ್ಟಿಂಗ್ ಬಗ್ಗೆ ನೀವು ಉತ್ತಮ ತಿಳುವಳಿಕೆಯನ್ನು ಪಡೆದಿದ್ದೀರಿ ಎಂದು ಭಾವಿಸುತ್ತೇವೆ. ಮುಂದಿನ ಸೆಷನ್ನಲ್ಲಿ ನಿಮ್ಮನ್ನು ಭೇಟಿ ಮಾಡುತ್ತೇವೆ.